ಕನ್ನಡದ ಜಾಣೆ ಜಾಣೆಯರಿಗೆ ಪ್ರಣಾಮ ಪಾಲಿಕೆ. ಈ ಸಿಟಿಗಳಲ್ಲಿ ಸರ್ಕಲ್ಗಳಲ್ಲಿ ಕೆಲವು ಪ್ರತಿಮೆಗಳನ್ನ ನಿಲ್ಲಿಸಿರ್ತಾರೆ, ಅಂದರೆ ವಿಗ್ರಹಗಳು, ಪ್ರತಿಮೆಗಳು. ಅದ್ರ ಬಗ್ಗೆ ಏನು ಮಾಹಿತಿ ಇದೆ, ಅದು ಏನು ಸೂಚಿಸುತ್ತೆ ಅನ್ನೋದು ಯಾರಿಗಾದರೂ ಐಡಿಯಾ ಇದೆಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಮಾಹಿತಿ ಇದೆ. ಅಕಸ್ಮಾತ್ ಏನಾದರೂ ಒಂದು ಕುದುರೆಯ ಮೇಲೆ ಯಾವುದೇ ರಾಜ ರಾಣಿ ಕೂತಿದ್ದಾರೆ, ಆ ಕುದುರೆಯ 3 ಕಾಲುಗಳು ನೆಲಕ್ಕೆ ತಾಗಿ 1 ಕಾಲು ಮಾತ್ರ ಕೂತಿದೆ ಅಂತ ಅನ್ಕೊಳ್ಳಿ. ಅದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಆ ಕುದುರೆಯ ಮೇಲೆ ರಾಜ ಅಥವಾ ರಾಣಿ ಯಾರಾದರೂ ಆಗಿರ್ಬೋದು, ಅವರು ಆ ಯುದ್ಧದಲ್ಲಿ ಗಾಯ ಆಗಿ ಯುದ್ಧದ ನಂತರ ತೀರ್ಕೊಂಡಿದ್ದಾರೆ ಅನ್ನೋ ಮಾಹಿತಿನ ಸೂಚಿಸುತ್ತಾರೆ. ಮತ್ತೆ ಒಂದು ಕುದುರೆಯ ಮೇಲೆ ಕೂತಿರ್ತಕ್ಕಂಥ ರಾಜ ರಾಣಿ ಯಾರಾದರೂ ಆಗಿರ್ಬೋದು, ಆ ಕುದುರೆಯ 2 ಕಾಲುಗಳು ಮೇಲೆ ಇರುತ್ತೆ. ಅಂದರೆ ಮೇಲೆ ಮೀನ್ಸ್ 2 ಕಾಲುಗಳು ಮಾತ್ರ ನೆಲಕ್ಕೆ ತಾಗಿರುತ್ತೆ, ಇನ್ನೂ 2 ಕಾಲುಗಳು ಗಾಳಿಯಲ್ಲಿರ್ತವೆ, ಅಂದರೆ ನೆಲಕ್ಕೆ ತಾಗಿರಲ್ಲ. ಅದು ಏನು ಸೂಚಿಸುತ್ತೆ ಅಂತ ಹೇಳಿದರೆ, ಆ ರಾಜ ಅಥವಾ ರಾಣಿ ಯಾರಾದರೂ ಆಗಿರ್ಬೋದು, ಅವರು ಆ ಯುದ್ಧದಲ್ಲಿ ಆ ಯುದ್ಧ ಮಾಡಬೇಕಾದ್ರೇ ತೀರ್ಕೊಂಡಿದ್ದಾರೆ, ಅಂದರೆ ಯುದ್ಧದಲ್ಲೇ ತೀರ್ಕೊಂಡಿದ್ದಾರೆ. ಮೊದಲನೇದೇನು ಹೇಳ್ತಾ ಇದೆ, ಒಂದು ಕಾಲಿಂದ ಏನು ಹೇಳ್ತಾ ಇದೆ, ಯುದ್ಧ ಮಾಡುವಾಗ ಗಾಯ ಆಗಿ ಅದರ ನಂತರ ತೀರ್ಕೊಂಡಿದ್ದಾರೆ. 2 ಕಾಲು ಒಂದು ಕುದುರೆದು ವಿಗ್ರಹ ಏನು ಸೂಚಿಸುತ್ತೆ, ಏನು ಮಾಹಿತಿ ನೀಡುತ್ತೆ, ಏನು ಹೇಳುತ್ತೆ ಅನ್ನೋದಾದರೆ, ಯುದ್ಧ ಮಾಡುವಾಗಲೇ ಯುದ್ಧದಲ್ಲೇ ತೀರ್ಕೊಂಡಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಕೆಲವು ವಿಗ್ರಹಗಳು ಇದನ್ನು ಸೂಚಿಸುತ್ತೆ. ಕುದುರೆಯ 4 ಕಾಲುಗಳು ನೆಲಕ್ತಾಗಿರ್ತವೆ, ಅದರ ಮೇಲೆ ಅವರು ಆ ರಾಜ್ಯಭಾರ ಮಾಡಿದ್ದಾರೆ. ರಾಜ್ಯಭಾರ ಮಾಡಿದ್ದಾದಮೇಲೆ ಯುದ್ಧದಲ್ಲಿ ಅಥವಾ ಯುದ್ಧ ಮಾಡಿ ಇದರಲ್ಲಿ ತೀರ್ಕೊಂಡಿಲ್ಲ, ರಾಜ್ಯಭಾರನ ಆಳ್ವಿಕೆನ ನಡೆಸಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಮಾಹಿತಿನ ಇದು ಈ 3 ಆಗಿದ್ದಾದ್ಮೇಲೆ ಇನ್ನೂ ಒಂದು ಮೊನ್ನೆ ಗೊತ್ತಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಆ ತರಹದ ವಿಗ್ರಹಗಳು ಇನ್ನೂ ನಾನಂತೂ ನೋಡಿಲ್ಲ. ಬೇರೆ ಯಾರಾದರೂ ನೋಡಿದರೆ ಎಲ್ಲಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಕುದುರೆ ಮತ್ತು ಆ ಕುದುರೆ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ ರಾಣಿ ಯಾರಾದರೂ ಆಗಿರ್ಬೋದು, ಆ ಕುದುರೆ ಮತ್ತು ವಿಗ್ರಹನ 2 ವಿಗ್ರಹಗಳನ್ನ ಅಕ್ಕಪಕ್ಕ ನಿಲ್ಲಿಸಿರ್ತಾರೆ. ಅಂದರೆ 4 ಕಾಲುಗಳು ಕುದುರೆದು ಎಲಕ್ಕತ್ತಾಗಿರುತ್ತೆ, ರಾಜನಿಗೆ ಪಕ್ಕದಲ್ಲಿ ಮೇಲೆ ಕುದುರೆ ಮೇಲೆ ಕೂರಿಸಿರಲ್ಲ, ಪಕ್ಕದಲ್ಲಿ ಕೂರಿಸಿರ್ತಾರೆ. ಆ ಥರ ಏನಾದರೂ ಇತ್ತು ಅಂದರೆ, ಕುದುರೆ ಸಮೇತ ಕುದುರೆಯ ಜೊತೆಗೆ ಕುದುರೆನೂ ಆ ಯುದ್ಧದಲ್ಲಿ ಸತ್ತಿದೆ, ಆ ರಾಜನೂ ಆ ರಾಜ ರಾಣಿ ಯಾರಾದರೂ ಆಗಿರ್ಬೋದು ಆ ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ ಅನ್ನೋ ಮಾಹಿತಿನ ಸೂಚಿಸುತ್ತೆ. ಈ ಮಾಹಿತಿಗೆ ತಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕನ್ನಡಾಂಬೆ, ಟ್ರೂ ಇಂಡಿಯನ್.